ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಡೇ ಸ್ಪೆಷಲ್ ಅಂತ ದಮ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೆ, ಇವತ್ತು ಹಾಗೆ ಪಾತ್ರೆಯಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 kg ಅಕ್ಕಿನ ಅನ್ನ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಇದು ಮಾಮೂಲಿ ನಾವು ತಿಂಡಿ ಮಾಡೋ ಅಂಥ ಜೀರಾ ರೈಸ್. ಈ ಅನ್ನನ ಯಾವುದೇ ಕಾರಣಕ್ಕೂ ಪೂರ್ತಿ ಬೇಯೋವರೆಗೂ ಬಿಡಬಾರ್ದು. ಈಗ ಪಕ್ಕದಲ್ಲಿ ಅನ್ನ ಬೇಯ್ತಾ ಇದೆ. ಈಗ ಇನ್ನೊಂದು ಒಲೆಯಲ್ಲಿ ನಾನು ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಲೀಟರ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಚಿಕ್ಕ ಪಲಾವ್ ಎಲೆ, ಹಾಗೆ 2 ಚಕ್ಕೆ, 2 ಸ್ಟಾರ್ ಹೂವು, ಹಾಗೆ 2 ಏಲಕ್ಕಿ, 2 ಲವಂಗ. ಮಸಾಲೆನ ಬೇಗ ಜಾಸ್ತಿ ಅಂದರೆ ಇನ್ನೂ ಹಾಕ್ಕೋಬೋದು. ಇಲ್ಲಿ ಮಸಾಲೆ ಜಾಸ್ತಿ ಆದರೆ ಅದು ಟೇಸ್ಟ್ ಹಾಳಾಗುತ್ತೆ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾವು ಕೊನೆಗೂ ಹಾಕೋದ್ರಿಂದ ಈಗ ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀವಿ. ಈಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಈ ಟೈಮಲ್ಲಿ 2 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವಿಷ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೇ ಫಸ್ಟ್ ಟೈಮು ನಾನು ದಮ್ ಬಿರಿಯಾನಿ ಮಾಡ್ತಾ ಇರೋದು. ಇದುವರೆಗೂ ಕುಕ್ಕರಲ್ಲಿ ಮಾಡ್ತಾಯಿದ್ವಿ. ಈಗ ಒಂದು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿ, ಈಗ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಆಪ್ಷನಲ್ಲು, ಹಾಕಿದರೆ ಹಾಕ್ಬೋದು, ಇಲ್ಲ ನಿಂಬೆಹಣ್ಣನ್ನು ಜಾಸ್ತಿ ಹಾಕ್ತೀವಿ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊನ ಕೊಯ್ದು ಹಾಕ್ಕೊಳ್ತಾ ಇದ್ದೀನಿ. ಅದು ಸಹ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಈ ಟೈಮಲ್ಲಿ ಒಂದು ಅರ್ಧ ಹಿಡಿ ಆಗೋವಷ್ಟು ಪುದೀನ ಸೊಪ್ಪು, ಹಾಗೆ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇವೆರಡು ಫ್ರೈ ಆದಮೇಲೆ ಇದಕ್ಕೆ ನಾನು ಈಗ ಚಿಕನನ್ನು ಸೇರಿಸ್ತೀನಿ. 1 kg ಚಿಕನ್, 1 kg ರೈಸಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಅವನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಂಥ ಚಿಕನನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀವಿ. ಇವತ್ತು ಹಸ್ಬೆಂಡು ಮನೇಲಿರೋದ್ರಿಂದ ಅವರೇ ಮಾಡ್ತಾ ಇರೋದು. ನೋಡಿ, ಈಗ ಅದಕ್ಕೆ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಈ ಅರಿಶಿಣದ ಪುಡಿ, ಚಿಕನ್ನು ಹಾಗೆ ಈ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಹಾಗೆ ಬಿಡಬೇಕು. ನೋಡಿ, ಈಗ ಈ ಟೈಮಲ್ಲಿ ಇದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇದು ಒಂದು ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಇವ್ರ ಫ್ರೆಂಡ್ ಹೇಳ್ಕೊಟ್ಟಿದ್ದಂತೆ, ಹಾಗಾಗಿ ಇವರು ಇವತ್ತು ಇದನ್ನು ಮಾಡ್ತಾಯಿದ್ದಾರೆ. ಈಗ ನೋಡಿ, ಈ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಸಹ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾನೆ ಚಿಕನ್ ಬೇಯಿಸ್ಕೋಬೇಕು. ಚಿಕನನ್ನು ಜಾಸ್ತಿ ಬೇಯಲಿಕ್ಕೆ ಅಂತಲೇ ಬಿಡಬಾರ್ದು. ಈಗ ನೋಡಿ, ಮುಚ್ಚಳ ಮುಚ್ಚಿ 1 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈ ಟೈಮಲ್ಲಿ 1.5 ಲೋಟ ಆಗೋವಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿ, ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1.5 ಲೋಟ ಆಗೋವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮೊದಲು ಅಚ್ಕಾರದ ಪುಡಿ 1-2 ಸ್ಪೂನು, ಹಾಗೆ 1.5 ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರು, ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡ್ರ್ ಯಾವುದೇ ಇದ್ರೂ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಹಾಕ್ಬೋದು. ಈಗ ನೋಡಿ, 2 ಸ್ಪೂನ್ ಆಗೋವಷ್ಟು ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಬಿರಿಯಾನಿಗೆ ಹಾಕಲೇಬೇಕಾಗುತ್ತೆ. ಈಗ ಇಷ್ಟನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕುಕ್ಕರಲ್ಲಿ ಬಿರಿಯಾನಿ ಮಾಡಿದಾಗ ಅದರ ಟೇಸ್ಟೇ ಒಂಥರ ಇರುತ್ತೆ. ಆದರೆ ಈ ಥರ ದಮ್ ಕಟ್ಟಿ ಮಾಡಿದಾಗ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ.
ಈಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ, ಹೀಗೆ ಪದೇ ಪದೇ ಮಿಕ್ಸ್ ಮಾಡೋದ್ರಿಂದ ಚಿಕನ್ನು ಹಾಗೆ ಬೆಂದುಬಿಡುತ್ತೆ. ಅದಕ್ಕೋಸ್ಕರ ಚಿಕನ್ ಬೇಯಲಿಕ್ಕೆ ಅಂತ ಜಾಸ್ತಿ ಟೈಮೇನು ಇಡೋದು ಬೇಡ. ನೋಡಿ ಈಗ ಇಲ್ಲಿ 1.5 ಲೋಟ ಆಗುವಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಆ ಕಡೆ ಅನ್ನನ ಮೊದಲೇ ಬೇಯಿಸ್ಕೊಂಡಿದ್ದೀವಿ. ಅನ್ನ ಯಾವತ್ತೂ ಪೂರ್ತಿ ಬೇಯಿಸಬಾರ್ದು, ಒಂದು ಕುದಿ ಬೆಂದರೆ ಸಾಕಾಗುತ್ತೆ. ನೋಡಿ ಈಗ 1.5 ಲೋಟ ನೀರು ಹಾಕ್ಕೊಂಡು, ಅದರಲ್ಲೇ ಸ್ವಲ್ಪ ನೀರು ಇದ್ದಿದ್ದರಿಂದ 1-2 ಲೋಟದಷ್ಟು ನೀರಾಗಿದೆ. ಈಗ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಉಪ್ಪು ಹುಳಿ ಖಾರನ ನೋಡ್ಕೋಬೋದು. ಲಾಸ್ಟಲ್ಲಿ ನೋಡಿ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ. ಈಗ ಎಲ್ಲ ಕುದಿ ಬಂದಿದೆ. ಇವಾಗ ನಾನು ಇದರದ್ದು ತಿಳಿ ಏನಿದೆ ಆ ತಿಳಿನೆಲ್ಲ ಇನ್ನೊಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಳ್ತೀವಿ. ಈಗ ಟೇಸ್ಟ್ ನೋಡಿದಾಗ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಒಂದು ಸ್ಪೂನು ಖಾರನ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಡಬೇಕು. ಈಗ ನೋಡಿ ಎಲ್ಲ 2 ನಿಮಿಷ ಬಿಟ್ಟಾದಮೇಲೆ ಅದರದ್ದು ತಿಳಿನ ನಾವು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ತಿಳಿ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಚಿಕನನ್ನು ಇನ್ನೊಂದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಕೆಳಗಡೆ ಸ್ವಲ್ಪ ತಿಳಿ ಹಾಗೆ ಚಿಕನನ್ನು ಹಾಗೆ ಬಿಟ್ಟಿದ್ವಿ. ಈಗ ಮೊದಲೇ ಮಾಡಿಟ್ಕೊಂಡಂಥ ಅನ್ನನ ಇದಕ್ಕೆ ಹಾಕ್ತಾಯಿದ್ವಿ. ಅನ್ನನ ಯಾವುದೇ ಕಾರಣಕ್ಕೂ ಮೊದಲೇ ಫುಲ್ಲು ಬೇಯಿಸ್ಕೋಬಾರ್ದು, ಒಂದು ಕುದಿ ಬೆಂದರೆ ಸಾಕಾಗುತ್ತೆ. ಈ ಥರ ಅನ್ನ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮಧ್ಯಕ್ಕೆ ನಾವೇನು ಚಿಕನ್ ಪೀಸ್ ಇಟ್ಕೊಂಡಿದ್ದೀವಿ ಆ ಚಿಕನ್ ಪೀಸನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ಅನ್ನ ಎಲ್ಲ ಸ್ಪ್ರೆಡ್ ಮಾಡ್ಕೊಬಿಟ್ಟು ಚಿಕನನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈ ಚಿಕನ್ನು ಸಹ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಮತ್ತೆ ಒಂದು ಹಂತದಲ್ಲಿ ರೈಸನ್ನು ಹಾಕಬೇಕಾಗುತ್ತೆ. ಈ ಥರ 2-3 ಹಂತದಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಏನು ತಿಳಿನ ಸಪ್ರೇಟ್ ಮಾಡಿಟ್ಕೊಂಡಿದ್ವಿ ಆ ತಿಳಿನ ಇದ್ರ ಮೇಲೆ ಈಗ ಹಾಕ್ಕೋಬೇಕು. ಈ ಥರ ಸುತ್ತಲೂ ಹಾಕ್ಕೋಬೇಕಾಗುತ್ತೆ. ಈ ಥರ ತಿಳಿಯೆಲ್ಲ ಹಾಕ್ಕೊಂಡಾದಮೇಲೆ ಈಗ ನಾವು ಈ ಪಾತ್ರೆನ ಪಕ್ಕಕ್ಕೆ ಇಟ್ಕೊಂಡು ಇದ್ರ ಕೆಳಗಡೆ ನಾವು ಮಾಮೂಲಿ ರೊಟ್ಟಿ ದೋಸೆ ಮಾಡೋ ಅಂಥ ತವಾನ ಇಟ್ಕೋಬೇಕಾಗುತ್ತೆ. ತವ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ನೋಡಿ ಈಗ ತವ ಇಟ್ಕೊಂಡು ಅದ್ರ ಮೇಲೆ ಈ ಪಾತ್ರೆನ ಇಟ್ಕೊಂಡು ಈಗ ಮುಚ್ಚಳಕ್ಕೆ ಒಂದು ಬಟ್ಟೆನ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಂದು 15-20 ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ದಮ್ ಗಟ್ಟಲಿಕ್ಕೆ ಬಿಟ್ಟರೆ ರುಚಿಕರವಾದ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ ಈಗ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡಬಾರ್ದು. ಹಂಚು ಕಾಯುವವರೆಗೂ ಬೇಕಿದ್ದರೆ ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಆಮೇಲೆ ಸಿಮ್ಮಲ್ಲೇ ದಮ್ ಗಟ್ಟಿಸ್ಬೇಕಾಗುತ್ತೆ. ಉರಿ ಜಾಸ್ತಿ ಆದರೆ ತಳಗಡೆಯಿಂದ ಸಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಸುಮಾರು ಒಂದು 1/4 ಗಂಟೆಯಿಂದ 20 ನಿಮಿಷ ಬಿಟ್ಟಿದ್ದೆ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ನೀರನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಪ್ಲೇಟನ್ನು ಓಪನ್ ಮಾಡಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು. ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬಿರಿಯಾನಿ ಬಂದಿದೆ. ಈಗ ನೋಡಿ ಈ ಥರ ಎಲ್ಲ ಓಪನ್ ಮಾಡ್ಕೊಂಡು ಆದಮೇಲೆ ಈ ಪಾತ್ರೆನ ಕೆಳಗೆ ಇಳಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ತೀವಿ. ಮೇಲೆ ಈ ಥರ ವೈಟ್ ಕಾಣಿಸಿದ್ರೂ ಅದು ರಸ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದ್ರುದ್ರಾಗಿ. ಒಂದು ಫಂಕ್ಷನ್ಗಳಲ್ಲಿ ತಿಂದಾಗ ಏನು ಟೇಸ್ಟ್ ಕೊಡುತ್ತೋ ಅದೇ ಸೇಮ್ ಟೇಸ್ಟು ಈ ಬಿರಿಯಾನಿಲಿ ಇತ್ತು. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನಾನು ಈ ಬಿರಿಯಾನಿನ ತಿಂದು ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವುದೇ ಗೆಸ್ಟ್ ಬಂದಾಗ ಅಥವಾ ಯಾವುದೇ ಫಂಕ್ಷನ್ ಆದಾಗ ಆರಾಮಾಗಿ ಈ ಬಿರಿಯಾನಿನ ಮಾಡ್ಬೋದು. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಈ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.